ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹುರುಳಿಕಾಳು ಯೂಸ್ ಮಾಡಿಕೊಂಡು ತುಂಬ ವೆರೈಟಿ ಡಿಶಸ್ ಮಾಡ್ತಾರೆ. ಮೊಳಕೆ ಕಾಳು ಪಲ್ಯ ಮತ್ತು ಸೊಪ್ಪು ಯೂಸ್ ಮಾಡಿಕೊಂಡು ಬಸ್ಸಾರು, ಅದೇ ರೀತಿ ತುಂಬ ವೆರೈಟಿ ಡಿಶಸ್ ಮಾಡ್ತಾರೆ. ನಾನಿವತ್ತು ಸೊಪ್ಪು ಯೂಸ್ ಮಾಡಿಕೊಂಡು ಹುರುಳಿಕಾಳು ಹುರಿದ್ಬಿಟ್ಟು ಹೇಗೆ ರುಚಿಕರವಾದ ಬಸ್ಸಾರು ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಮ್ಮ ಹಳ್ಳಿ ಶೈಲಿನಲ್ಲಿ ಈ ಥರ ಹುರುಳಿಕಾಳನ್ನ ಹುರಿದ್ಬಿಟ್ಟು ಬಸ್ಸಾರು ಮಾಡ್ತಾರೆ. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಮನೇಲಿ ಒಂದ್ಸಲ ಟ್ರೈ ಮಾಡಿ. ಅದನ್ನು ಮಾಡೋದಕ್ಕೋಸ್ಕರ ನಾನಿಲ್ಲಿ ಅರವೆ ಸೊಪ್ಪು ಯೂಸ್ ಮಾಡ್ತಾಯಿದ್ದೀನಿ. ಅದನ್ನು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಸೋದಿಸ್ಬಿಟ್ಟು ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಬೇಕು. ಸೊಪ್ಪು ತುಂಬ ಸಣ್ಣದಾಗಿ ಕಟ್ ಮಾಡ್ಕೊಂಡ್ರೆ ಚೆನ್ನಾಗಿರೋದು. ವಿಡಿಯೋದಲ್ಲಿ ನೋಡೋ ಥರ ಸೊಪ್ಪನ್ನ ಚೆನ್ನಾಗಿ ಸಣ್ಣಕ್ಕೆ ಕಟ್ ಮಾಡಿಕೊಂಡು ವಾಶ್ ಮಾಡಿ ಪಕ್ಕಕ್ಕೆ ಎತ್ತಿಟ್ಕೋಬೇಕು. ಈಗ ಒಂದು ಬಾಣಲೆ ಇಟ್ಕೊಂಡು ಗ್ಯಾಸ್ ಮೇಲೆ ಅದಕ್ಕೆ ಸ್ವಲ್ಪ ಹುರುಳಿಕಾಳು ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ನಿಮಗೆ ಕ್ವಾಂಟಿಟಿ ನೋಡ್ಕೊಂಡು ಹುರುಳಿಕಾಳು ಹಾಕ್ಕೊಂಡು ಚೆನ್ನಾಗಿ ಲೈಟಾಗಿ ಹುರ್ಕೋಬೇಕು. ಸಿಮ್ಮಲ್ಲೇ ಹುರ್ಕೋಬೇಕು. ಈಗ ಒಂದು ಬಿಸಿ ನೀರಿಗೆ ಹುರ್ಕೊಂಡಿರೋಂಥ ಕಾಳನ್ನ ಹಾಕ್ಕೊಂಡು ಮೀಡಿಯಮಾಗಿ ಬೇಯಿಸ್ಕೋಬೇಕು. ಒಂದು 80% ಕಾಳು ಬೆಂದಿದ್ದಾದಮೇಲೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂತಹ ಸೊಪ್ಪನ್ನು ಅದಕ್ಕೆ ಸೇರಿಸ್ಕೋಬೇಕು. ಅದು ಕೂಡ ಚೆನ್ನಾಗಿ ಉಪ್ಪು ಹಾಕ್ಕೊಂಡು ಬೇಯಿಸ್ಕೋಬೇಕು. ಬೇಯಿಸ್ಕೊಂಡಿದ್ದಾದಮೇಲೆ ಸೊಪ್ಪು ಮತ್ತು ಕಾಳನ್ನ ಶೋಧಿಸ್ಕೋಬೇಕು. ಈಗ ಒಂದು ಬಾಣಲೆಗೆ 2 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು 1 ಈರುಳ್ಳಿ ಹೆಚ್ಚಿಟ್ಕೊಂಡಿರೋದು ಮತ್ತು 2 ಬ್ಯಾಡಗೆ ಮೆಣಸಿನ್ಕಾಯಿನ ಈ ಥರ ಎಣ್ಣೆಯಲ್ಲಿ ಹುರ್ಕೋಬೇಕು ಮೀಡಿಯಮಾಗಿ. ಈಗ ಒಂದು ಮಿಕ್ಸಿ ಜಾರ್ಗೆ ಅದು ಹುರ್ಕೊಂಡಿರೋಂತಹ ಈರುಳ್ಳಿ ಮತ್ತು ಬ್ಯಾಡಗೆ ಮೆಣಸಿನ್ಕಾಯಿ, 1 ಗಡ್ಡೆ ಬೆಳ್ಳುಳ್ಳಿ, ಅರ್ಧ ಸ್ಪೂನ್ ಜೀರಿಗೆ, ಹುಳಿಗೆ ಬೇಕಾಗಿರೋಷ್ಟು ಹುಣಸೆ ಹಣ್ಣು ಮತ್ತು 2 ಸ್ಪೂನ್ ಸಾಂಬಾರು ಪೌಡರು ಮತ್ತು ಸ್ವಲ್ಪ ನಾಟಿ ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ವಾಶ್ ಮಾಡಿ ಹಾಕ್ಕೋಬೇಕು. ಇದನ್ನು ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಬೇಕು. ಈಗ ಒಗ್ಗರಣೆಗೆ ಬೇಕಾಗಿರೋಂತಹ ಈರುಳ್ಳಿ, ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಮತ್ತು ಈಗ ಪಕ್ಕದಲ್ಲಿ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದಿದ ನಂತರ ಅದಕ್ಕೆ ಸ್ವಲ್ಪ 1/2 ಟೇಬಲ್ ಸ್ಪೂನ್ ಸಾಸಿವೆ ಹಾಕ್ಕೊಂಡು ಸಾಸಿವೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದ್ದಾದಮೇಲೆ ಇದಕ್ಕೆ 1 ರೆಕ್ಕೆ ಕರಿಬೇವಿನ ಸೊಪ್ಪು ಹಾಕ್ಕೋಬೇಕು. ಆದ ನಂತರ ಸ್ವಲ್ಪನೇ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಈರುಳ್ಳಿ ಎಲ್ಲ ಟ್ರಾನ್ಸ್ಪರೆಂಟ್ ಆಗೋ ತನಕ ಫ್ರೈ ಮಾಡಿ ನಾವು ಮಿಕ್ಸಿಲಿ ರುಬ್ಕೊಂಡಿರೋಂತಹ ಪೇಸ್ಟನ್ನು ಇದಕ್ಕೆ ಸೇರಿಸ್ಕೊಬೇಕು. ಮಸಾಲೆ ಎಲ್ಲ ಎಣ್ಣೆಯಲ್ಲಿ 1-2 ನಿಮಿಷ ಫ್ರೈ ಮಾಡಿದ್ದಾದಮೇಲೆ ಕಾಳು ಮತ್ತು ಸೊಪ್ಪು ಬೇಯಿಸ್ಕೊಂಡಿರೋಂತಹ ನೀರನ್ನು ಇದಕ್ಕೆ ಫಿಲ್ಟರ್ ಮಾಡಿಕೊಂಡು ಸೋದಿಸ್ಕೋಬೇಕು. ಈ ಥರ ಸಾಂಬಾರಿಗೆ ನೀರನ್ನು ಸೋದಿಸ್ಕೊಂಡು ಪಕ್ಕಕ್ಕೆ ಇದು ಸೊಪ್ಪು ಮತ್ತು ಕಾಳು ಪಕ್ಕಕ್ಕೆ ಎತ್ತಿಟ್ಕೊಬೇಕು. ಈ ವಿಡಿಯೋದಲ್ಲಿ ನೋಡೋ ಥರ ಸೊಪ್ಪು ಮತ್ತು ಕಾಳು ಒಂದು ಪ್ಲೇಟಲ್ಲಿ ಆರಕ್ಕೆ ಇಟ್ಬಿಟ್ಟು ಆರಿದ್ದೆಲ್ಲ ಆದಮೇಲೆ ಈ ಥರ ಅದನ್ನು ಟೈಟಾಗಿ ಹಿಂಡ್ಕೋಬೇಕು. ಈ ಹಿಂಡ್ಕೊಂಡಿರೋ ನೀರನ್ನ ವೇಸ್ಟ್ ಮಾಡಬಾರ್ದು. ಅದನ್ನು ಕೂಡ ಸಾಂಬಾರ್ಗೆ ಶೋಧಿಸ್ಕೊಬೇಕು. ಹುರುಳಿಕಾಳು ತಿನ್ನೋದ್ರಿಂದ ತುಂಬ ಅಂದರೆ ತುಂಬಾ ನ್ಯೂಟ್ರಿಯೆಂಟ್ಸ್ ಸಿಗುತ್ತೆ ಬಾಡಿಗೆ. ಯಾರಿಗೆಲ್ಲ BP ಮತ್ತು ಶುಗರ್ ಇರುತ್ತೋ ಅವ್ರಿಗೆ ಒಳ್ಳೆ ಫುಡ್ ಇದು, ಬ್ಯಾಲೆನ್ಸ್ ಮಾಡುತ್ತೆ. ಡಯೆಟ್ ಮಾಡೋರು ಕೂಡ ಇದರಲ್ಲಿ ಹೈ ರಿಚ್ ಫೈಬರ್ ಕಂಟೆಂಟ್ ಇರುತ್ತೆ. ಹಾಗಾಗಿ ಡಯೆಟ್ ಮಾಡೋರು ಕೂಡ ಇದನ್ನು ತುಂಬಾ ಯೂಸ್ ಮಾಡ್ಬೋದು. ತುಂಬಾ ಒಳ್ಳೆಯದು ಫುಡ್ ಇದು. ಈಗ ಹಿಂಡ್ಕೊಂಡಿರೋಂತಹ ಸೊಪ್ಪು ಮತ್ತು ಕಾಳನ್ನ ಒಂದು ಕಡಾಯಿಗೆ ಒಂದು 5-6 ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಸಣ್ಣಗೆ ಹೆಚ್ಚಿಟ್ಕೊಂಡಿರೋಂತಹ ಬೆಳ್ಳುಳ್ಳಿ ಹಾಕ್ಬಿಟ್ಟು ಬೆಳ್ಳುಳ್ಳಿ ಘಮ ಎಲ್ಲ ಎಣ್ಣೆಲಿ ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡಿ ಅದಕ್ಕೆ ಈರುಳ್ಳಿ ಮತ್ತು ಒಣಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ನಮ್ಮ ಕಡೆ ಸೊಪ್ಪು ಒಗ್ಗರಣೆ ಮಾಡಬೇಕಾದ್ರೆ ಸಾಸಿವೆ ಹಾಕಲ್ಲ, ನೀವು ಬೇಕಂದರೆ ಯೂಸ್ ಮಾಡ್ಕೊಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಹಿಂಡ್ಕೊಂಡಿರೋ ಅಂತಹ ಸೊಪ್ಪು ಮತ್ತು ಕಾಳು ಹಾಕಿ ಚೆನ್ನಾಗಿ 1-2-3 ಸಲ ತಿರುಗಿಸಿದ್ರೆ ರುಚಿಕರವಾದ ಪಲ್ಯ ರೆಡಿ ಆಗುತ್ತೆ. ಪಕ್ಕದಲ್ಲಿ ಸಾರು ಕೂಡ ಕುದಿಸ್ಕೊಂಡ್ರೆ ಸಾರು ಕೂಡ ರೆಡಿ ಆಗುತ್ತೆ. ನೀವು ಕೂಡ ಮನೇಲಿ ಒಂದ್ಸಲ ಟ್ರೈ ಮಾಡಿ, ತುಂಬಾ ರುಚಿಯಾಗಿರುತ್ತೆ. ಒಂದ್ಸಲ ಈ ಥರ ಕಾಳನ್ನ ಹುರಿದ್ಬಿಟ್ಟು ಟ್ರೈ ಮಾಡಿ. ಕೆಲವರು ಹಂಗೇ ನೆನೆಸ್ಬಿಟ್ಟು ಬೇಯಿಸ್ಬಿಟ್ಟು ಟ್ರೈ ಮಾಡ್ತಾರೆ, ಅದು ಕೂಡ ಚೆನ್ನಾಗಿರುತ್ತೆ. ಈ ಥರ ಕೂಡ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ. ಥ್ಯಾಂಕ್ ಯು.